ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಸಾಂಪ್ರದಾಯಿಕವಾಗಿ ನಮ್ಮ ಹಿರಿಯರು ತಯಾರಿಸುತ್ತಿದ್ದ ಹಾಲು ಒಬ್ಬಟ್ಟು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಮನೆಯಲ್ಲಿ ತಯಾರಿಸಿರ್ತೀರಾ, ಆದರೆ ತಯಾರಿಸುವಂಥ ವಿಧಾನದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ನೀವು ಕೂಡ ಇವತ್ತಿನ ಈ ವಿಡಿಯೋನ ನೋಡಿ ನೀವು ಒಂದ್ಸಲ ಹಾಲು ಒಬ್ಬಟ್ಟನ್ನ ತಯಾರಿಸಿ ಈ ವಿಧಾನದಲ್ಲಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಮೊದಲನೇದಾಗಿ ಒಂದು ಬೌಲಿಗೆ ಒಂದು 10 ರಿಂದ 15 ಬಾದಾಮಿಯನ್ನು ನಾನು ನೀರಲ್ಲಿ ಹಾಕಿ ನೆನೆ ಹಾಕಿದ್ದೀನಿ. ಸುಮಾರು ಒಂದು 30 ನಿಮಿಷ ಬಿಸಿ ನೀರಲ್ಲಿ ನೆನೆ ಹಾಕೋದಾದರೆ ಅಥವಾ ತಣ್ಣೀರಲ್ಲಿ ನೆನೆ ಹಾಕ್ತೀವಿ ಅಂದರೆ 1 ಅವರ್ ಅಥವಾ 2 ಅವರು ನೀವು ನೆನೆ ಹಾಕಬೇಕಾಗುತ್ತೆ. ನಂತರ ಗೋಡಂಬಿಯನ್ನು ತಗೊಂಡಿದ್ದೀನಿ. ಒಂದು 10 ಗೋಡಂಬಿ, 10 ರಿಂದ 12 ಗೋಡಂಬಿಯನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಬೇಕು ಅಂದರೂ ಅಥವಾ 2 ಸ್ಪೂನ್ ಬೇಕು ಅಂದರೂ ನೀವು ಹಾಕ್ಕೊಳ್ಬೋದು ಗಸಗಸೆಯನ್ನು. ಗಸಗಸೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ನಿಮಗೆ ಯಾವುದೇ ರೀತಿ ಸಮಸ್ಯೆ ಅಂತೂ ಆಗೋದಿಲ್ಲ. ಗೋಡಂಬಿ ಆಗಲಿ, ಬಾದಾಮಿ ಆಗಲಿ, ಗಸಗಸೆ ಆಗಲಿ ನಿಮಗೆ ಬೇಕು ಅಂದರೆ ಇನ್ನೂ ಹೆಚ್ಚೆಚ್ಚನ್ನು ಹಾಕ್ಕೊಳ್ಬೋದು. ನಂತರ ಈಗ ಗೋಡಂಬಿ ಮತ್ತು ಗಸಗಸೆಗೆ ನಾನು ಹಾಲನ್ನು ಸೇರಿಸಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಸುಮಾರು ಒಂದು 2 ಗಂಟೆಗಳ ಕಾಲ ನೆನೆಯೋದಕ್ಕೆ ಇವೆರಡನ್ನು ಕೂಡ ನಾನು ಬಿಟ್ಟಿದ್ದೀನಿ. ಸೊ ಚೆನ್ನಾಗಿ ನೆನೆಯಲಿ. ಅದಾದ ನಂತರ ಇದನ್ನು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಈಗ ನಾನಿಲ್ಲಿ ಕೇಸರಿಯನ್ನು ಕೂಡ ಒಂದು ಬೌಲಿಗೆ ತಗೊಂಡಿದ್ದೀನಿ. ಸೊ ಇದಕ್ಕೆ ಹಾಲನ್ನು ಹಾಕಿ ಇದನ್ನು ಕೂಡ ನಾನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ಒಂದು ಬೌಲ್ ತಗೊಳ್ಳೋಣ. ಸೊ ಬೌಲಿಗೆ ನಾನು 1 ಕಪ್ಪಿನ ಅಳತೆಯಲ್ಲಿ ನಾನು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಮೈದಾ ಹಿಟ್ಟಲ್ಲಿ ನಾವು ಈ ಒಂದು ಹಾಲೊಬ್ಬಟ್ಟನ್ನು ತಯಾರಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೈದಾ ಹಿಟ್ಟು ಬೇಡ ಅನ್ನೋದಾದರೆ ನೀವು ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸ್ಕೋಬೋದು. ನೋಡಿ, 2 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾವು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಒಂದೇ ಒಂದು ಪಿಂಚಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಯಾವುದೇ ಒಂದು ಸ್ವೀಟನ್ನು ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸಿದ್ರೆ ಅದರ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ. ನಂತರ 1 ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನೂ ಹಾಕ್ಕೊಳ್ತಿಲ್ಲ, 1 ಸ್ಪೂನ್ ಸಕ್ಕರೆ. ಇಷ್ಟನ್ನು ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ನಂತರ ನಾವು ತುಪ್ಪವನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಈಗ ತುಪ್ಪವನ್ನು ಸೇರಿಸ್ಕೊಳ್ತೀನಿ. 1-2 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ. ಸೊ ತುಪ್ಪ ಬೇಡ ಅನ್ನೋದಾದರೆ ನೀವು ಅಡುಗೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಸೊ ಅಥವಾ ಕಾಯಿಸಿ ಹಾಕ್ಕೊಳ್ತೀವಿ ಅಂದರೆ ಕಾಯಿಸಿ ಕೂಡ ಹಾಕ್ಕೊಳ್ಬೋದು. ನಾನು ಕಾಯಿಸ್ದಲೇ ಹಾಗೆ ಹಾಕ್ಕೊಂಡಿದ್ದೀನಿ. ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕಾಯಿಸಿ ಹಾಕಬೇಕು ಅಂತ ಏನಿಲ್ಲ. ಕೆಲವರೆಲ್ಲ ಈಗ ನಾವು ಹಾಲು ಒಬ್ಬಟ್ಟು ಮಾಡಬೇಕು ಅಂತಂದರೆ ರವೆ ನಾವು ಮೈದಾ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ರವೆನೂ ಕೂಡ ತಗೋತಾರೆ. ಸೊ ಆ ಥರ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಪರ್ಫೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆಯನ್ನು, ಸಣ್ಣ ರವೆ ಅಂತ ಹೇಳ್ತೀವಲ್ಲ ಅದನ್ನು. ಓಕೆ, ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ತೀರಾ ನಾವು ತೆಳ್ಳಗೆ ಮಾಡಿಕೊಂಡ್ರೆ ಆಮೇಲೆ ನಮಗೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಹಿಟ್ಟನ್ನು ನೋಡಿಕೊಂಡು ಕಲಿಸ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಲಿ. ಈ ರೀತಿಯಾಗಿ ನೀರನ್ನು ಹಾಕ್ಕೊಂಡು ನಾನು ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಕಲಸಿ 1 ಸೆಕೆಂಡ್ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾದಿ ನಾನು ಎಣ್ಣೆ ಏನು ಕೂಡ ಹಾಕ್ಕೊಂಡಿಲ್ಲ. ಬೇಕು ಅಂದರೆ ಎಣ್ಣೆ ಹಾಕ್ಕೊಂಡು ಇದನ್ನು ನೀವು ಮೇಲೆಲ್ಲ ಹಚ್ಚಿ ರೆಸ್ಟಿಗೆ ಇಡ್ಬೋದು. ಸೊ ನಾನು ಆ ಥರದ್ದು ಏನೂ ಮಾಡೋದಿಲ್ಲ. ಈಗ ಹಿಟ್ಟನ್ನು ಎಷ್ಟು ಟೈಟಾಗಿ ನಾನು ಕಲಿಸಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಆದರೆ ಸಾಕು. ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು 1 ಅವರ್ ರೆಸ್ಟಿಗೆ ಬಿಟ್ಬಿಡೋಣ.
ಟೈಮ್ ಇದ್ದರೆ, ಇಲ್ಲ ಅಂದರೆ ಒಂದು 10 ನಿಮಿಷ ಸಾಕು, ನಿಮಗೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ಸೊ ಅದಾದ ನಂತರ ಕಾಯಿ ಹಾಲನ್ನು ನಾನೀಗ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಹಾಲು ಮಾಡ್ಕೊಳ್ಳೋದಕ್ಕೆ ಈಗ ನೆನೆಸಿರೋಂಥ ಬಾದಾಮಿ ಮತ್ತು ಗೋಡಂಬಿಯನ್ನು ಕೂಡ ತಗೊಂಡಿದ್ದೀವಿ. ಇಲ್ಲಿ ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಹೋಳು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಗೋಡಂಬಿ ಮತ್ತು ಬಾದಾಮಿಯನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಗೋಡಂಬಿ ಮತ್ತು ಗಸಗಸೆ ಹಾಗೆ ಬಾದಾಮಿ ಇಷ್ಟನ್ನು ಕೂಡ ಈ ಒಂದು ಜಾರಿಗೆ ಹಾಕ್ಕೊಂಡು ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬರಬೇಕಾಗುತ್ತೆ. ಸೊ ಈಗ ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ನುಣ್ಣಗೆ ರುಬ್ಕೊಂಡು ನಾವು ಬರಬೇಕಾಗತ್ತೆ. ರುಬ್ಬಿರುವಂತಹ ಮಿಶ್ರಣನ ಒಂದು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟಿಲ್ಲ ನಾನು. ಸೊ ಇದನ್ನು ಫಸ್ಟೇ ಇದನ್ನು ನಾವೆಲ್ಲದನ್ನು ಕೂಡ ಹಾಕ್ಕೊಂಡು ನಂತರ ಇದನ್ನು ಸ್ಟವ್ ಮೇಲೆ ಇಡಬೇಕಾಗತ್ತೆ. ಓಕೆ. ಸೊ ಈಗ ಹಾಲು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಲೀಟರ್ ಹಾಲು ಫುಲ್ ಫ್ಯಾಟ್ ಮಿಲ್ಕನ್ನು ತೊಗೊಂಡಿರುವಂತಹದ್ದು. ಸೊ ನೀರೇನು ಕೂಡ ಹಾಕ್ಕೊಂಡಿಲ್ಲ. ನಂತರ ಕೇಸರಿ ದಳವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಇದನ್ನು ಸ್ಟವ್ ಮೇಲೆ ಇಡಬೇಕಾಗತ್ತೆ. ಇವಾಗ ಇದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿದ ನಂತರ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈ ಹಾಲು ಒಬ್ಬಟ್ಟನ್ನು ಅಂದರೆ ಇದರ ಕಾಯಿ ರಸವನ್ನು ಮಾಡಿರೋಂಥ ವಿಡಿಯೋ ಅದು ಡಿಲೀಟ್ ಆಗಿರೋ ಕಾರಣ ನಾನು ಮತ್ತೆ ಇನ್ನೊಂದು ಸಲ ನಿಮಗೋಸ್ಕರ ಇದನ್ನು ಮಾಡಿ ನಾನು ಮತ್ತೆ ಇದನ್ನು ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಾಯಿ ರಸದ್ದು ಅದು ಎಡಿಟಿಂಗಲ್ಲಿ ಒಂದು ಸಲ ಮಿಸ್ ಆಗಿಬಿಟ್ಟಿದೆ ಪೂರ್ತಿ ವಿಡಿಯೋ. ಸೊ ಅದಕ್ಕೋಸ್ಕರ ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮಾಡಿರುವಂತಹ ಒಂದು ಕ್ವಾಂಟಿಟಿ ಅಂತ ಅಂದರೆ ಕೆಲವೊಂದು ಇದೆ ಇದರಲ್ಲಿ, ಅದನ್ನು ಕೂಡ ನೀವು ನೋಡ್ಬೋದು. ಇದು ನಾವು ಹಾಲನ್ನು ಚೆನ್ನಾಗಿ ಕುದಿಸಿರೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ 1 ಕಾಯಿಯಿಂದ ನೀವು ಮಾಡ್ಕೋಬೋದು, ಆಯಿತಾ. ಅದಿಲ್ಲ ಅನ್ನೋದಾದ್ರೆ ಕಮ್ಮಿಲಿ ಮಾಡ್ತೀವಿ ಅಂದರೆ ಒಂದು ಅರ್ಧ ಹೋಳು ಕಾಯಿ ತುರಿಯಲ್ಲೂ ಕೂಡ ನೀವು ಮಾಡ್ಕೋಬೋದು. ಸೊ ನಾನು ಫಸ್ಟಿಗೆ ಮಾಡಿದಾಗ 1 ಹೋಳು ಕಾಯಿ ತುರಿಯಲ್ಲಿ ಮಾಡಿದ್ದೆ. ಸೊ ಅದು ಕೂಡ ಈಗ ನಾನು ನಿಮಗೆ ತೋರಿಸ್ತೀನಿ. ಇದು ಈ ವಿಡಿಯೋ ಇಲ್ಲಿಂದ ಇಲ್ಲಿ ಕಟ್ ಆಗಿಬಿಟ್ಟಿತ್ತು, ಅದು ಎಡಿಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನು ಬೇರೆ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಹಿಟ್ಟನ್ನು ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ಅಂತ. ಟೈಮ್ ಇದ್ದರೆ ನೆನೆಯಕ್ಕೆ ಬಿಡಿ, ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಆದರೂ ನೀವು ನೆನೆಯೋದಕ್ಕೆ ಬಿಡಲೇಬೇಕಾಗುತ್ತೆ. ಸೊ ಅದಾದ ನಂತರ ಈಗ ನಾನು ಚೆನ್ನಾಗಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾವು ತೆಳ್ಳಗೆ ಎಷ್ಟು ಬೇಕಲ್ಲ ನಮಗೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ, ಜಾಸ್ತಿ ಇದನ್ನು ದಪ್ಪ ಮಾಡ್ಕೊಳ್ಳೋದು ಬೇಡ. ನಂತರ ಒಂದು ಬೌಲು ಅಥವಾ ಒಂದು ಬಾಕ್ಸ್ ಮುಚ್ಚಳ ಇರುತ್ತಲ್ಲ, ಸೊ ಅದರಿಂದ ನಿಮಗೆ ಎಷ್ಟು ದೊಡ್ಡದಾಗಿ ಪೂರಿ ಬೇಕು ನೋಡಿ ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಪೂರಿಯನ್ನು ನಾನು ಮಾಡೋದಕ್ಕೆ ಕಟ್ ಮಾಡಿ ತಗೊಳ್ಳಿ. ಯಾಕೆ ಅಂತ ಹೀಗೆ ಮಾಡಿಕೊಂಡ್ರೆ ನಮಗೆ ಟೈಮು ಸೇವ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದೊಂದನ್ನೇ ಲಟ್ಟಿಸ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಬೋದು, ಆದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಓಕೆ. ಎಣ್ಣೆ ಈಗ ಕಾಯೋದಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಇವಾಗ ಒಂದೊಂದಾಗಿ ಪೂರಿಯನ್ನು ಹಾಕ್ಕೊಳ್ಳೋಣ. ಪೂರಿ ಹಾಕಿದಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ನೀವೇನು ಮಾಡೋ ಹಾಗಿಲ್ಲ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡಿರೋಂತಹ ರೀತಿಯಲ್ಲೇ ನೀವು ಮನೆಯಲ್ಲಿ ಹಾಲು ಒಬ್ಬಟ್ಟನ್ನು ತಯಾರಿಸಿ ಟ್ರೆಡಿಷ್ನಲ್ ಆಗಿ ಮಾಡುವಂಥ ಒಂದು ಹಾಲು ಒಬ್ಬಟ್ಟು ಅಥವಾ ಹಾಲು ಹೋಳಿಗೆ ರೆಸಿಪಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಈಗ ಆಗಿದೆ ಪೂರಿ. ಸೊ ಅದನ್ನು ಒಂದು ಕಡೆ ತೆಗೆದಿಟ್ಕೊಳ್ತೀನಿ, ಮತ್ತೊಂದನ್ನು ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ಪೂರಿ ಮಾಡುವಂಥ ವಿಧಾನ ಕೂಡ ತುಂಬ ಪರ್ಫೆಕ್ಟಾಗಿ ಮಾಡಬೇಕು, ಇಲ್ಲ ಅಂತಂದರೆ ಪೂರಿ ಉಬ್ಬೋದಿಲ್ಲ. ಈಗ ಇದು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ 2 ಸೈಡ್ ಕೂಡ. ಸೊ ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ. ಈ ರೀತಿಯಾಗಿ ನಾನು ಎಲ್ಲ ಪೂರಿಯನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಈ ರೀತಿಯಾಗಿ ಪೂರಿ ರೆಡಿಯಾಗಿದೆ. ಈ ಎಲ್ಲ ಪೂರಿಗಳನ್ನು ಕೆಲವರು ಹಾಲಿಗೆ ಪೂರಿಗಳನ್ನೆಲ್ಲ ಹಾಕ್ಬಿಡ್ತಾರೆ, ಆದರೆ ಆ ಥರ ಮಾಡೋದು ಕೂಡ ಅದು ಅವರಿಗೆ ಇಷ್ಟ ಅನಿಸುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಈಗ ಕಾಯಿ ರಸ ನೋಡ್ಬೋದು ನೀವು, ನಾನು ಫಸ್ಟ್ ಮಾಡಿರೋವಂಥ ಕಾಯಿ ರಸ ಇದು. ಸೊ ನೋಡಿ ಇಷ್ಟು ಥಿಕ್ಕಾಗಿ ಬರಬೇಕು ನಮಗೆ ಕಾಯಿ ರಸ. ಓಕೆ.
ನಾವು ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇಷ್ಟು ಗಟ್ಟಿ ಇರಬೇಕು. ಗಟ್ಟಿ ಇದ್ರೇ ಅದು ನಮಗೆ ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಗಟ್ಟಿ ಮಾಡ್ಕೋಬೇಡಿ, ಪೂರಿ ನೆನೆಯೋದಿಲ್ಲ, ಮೀಡಿಯಮ್ ಆಗಿರಲಿ. ಓಕೆ. ಸೊ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಲು ಗಟ್ಟಿ ಆಯಿತು ಅನ್ನೋದಾದರೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ. ತೀರ ತೆಳ್ಳಗಂತೂ ಮಾಡ್ಕೊಳಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ಇವಾಗ ಆಗಿರುವಂತಹ ಒಂದು ಪೂರಿಯನ್ನು ಮತ್ತು ಹಾಲನ್ನು ಎರಡನ್ನೂ ಕೂಡ ನಾವು ಸರ್ವ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮೊದಲನೇದಾಗಿ ಪೂರಿಗಳನ್ನು ಒಂದು ತಟ್ಟೆಗೆ ಇಟ್ಟು, ಅದಾದ ನಂತರ ಕಾಯಿ ಹಾಲು ಇದೆಯಲ್ಲ ಅದನ್ನು ತಟ್ಟೆಗೆ ನಾವು ಪೂರಿ ಮೇಲೆ ಹಾಕಬೇಕಾಗತ್ತೆ. ಇದರಿಂದ ಪೂರಿ ಮೆತ್ತಗೂ ಆಗೋದಿಲ್ಲ, ತೀರ ಮೆತ್ತಗಾಗೋದಿಲ್ಲ, ಕಲಿಸ್ಕೊಳೋದು ಇಲ್ಲ, ತುಂಬ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಹಾಲಿಗೆ ಪೂರಿಯನ್ನು ಹಾಕ್ಕೊಂಡ್ಬಿಡ್ತಾರೆ. ಸೊ ಅದು ಕೂಡ ಚೆನ್ನಾಗಿರುತ್ತೆ, ಅವರವರ ಟೇಸ್ಟ್ ಮೇಲೆ ಡಿಪೆಂಡು. ಸೊ ಈಗ ಡ್ರೈ ಫ್ರೂಟ್ಸ್ನು ಕೂಡ ಇದಕ್ಕೆ ನಾನು ಹಾಕ್ಕೊಳ್ತೀನಿ. ಕಾಯಿ ಹಾಲು ಹಾಕಿದ ನಂತರ ಪೂರಿಗೆ ನಾವು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಸೇರಿಸ್ಕೊಳ್ಳೋಣ. ನೀವು ಬೇಕು ಅಂದರೆ ಕಾಯಿ ರಸಕ್ಕೆ ಸಕ್ಕರೆ ಬದಲು ಬೆಲ್ಲವನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಹಾಗೆ ನೀವು ಮಾಡ್ಕೋಬೋದು. ಈಗ ಡ್ರೈ ಫ್ರೂಟ್ಸ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ರುಚಿಯಾಗಿರುವಂತಹ ಒಂದು ಟ್ರೆಡಿಷ್ನಲ್ ಹಾಲು ಒಬ್ಬಟ್ಟು ರೆಡಿಯಾಗಿದೆ. ನೀವು ಕೂಡ ತಯಾರಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್, ಸಿ ಯು.